ಹೋದ ವರ್ಷದಿಂದಲೂ ನಡೀತಿದೆ. ಬಟ್ ಬದಲಾವಣೆ ಆಯ್ತಾ? ಬಟ್ ಈಗಾಗಲೇ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬದಲಾಗೋದಿಲ್ಲ ಅಂತ. ಸಿದ್ದರಾಮಯ್ಯ ಅವ್ರ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ. ಅದು ಯಾವಾಗ ಪ್ರತಿಪಕ್ಷಗಳು ದೊಡ್ಡ ಆರೋಪ ಮಾಡಿ ಅದಕ್ಕೋಸ್ಕರ ಪಾದಯಾತ್ರೆ ಎಲ್ಲ ಮಾಡಿದಾಗಲೂ ಕೂಡ ಹೈಕಮಾಂಡು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಹಿಂದೆ ನಿಂತಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಎಲ್ಲೂ ಇಲ್ಲ. ಆ ಥರದ್ದು ಎಲ್ಲೂ ಇಲ್ಲ. ಆ ಥರದ್ದು ಏನೂ ಎರಡು ಬಣ ಆಗಿಲ್ಲ, ಎಲ್ಲೂ ಎರಡು ಬಣ ಆಗಿಲ್ಲ. ಸಹಜವಾಗಿ ಕೆಲವು ಪಕ್ಷಗಳು ಒಂದು ರಾಜಕೀಯ ಪಕ್ಷ ಅಂದಮೇಲೆ ಒಂದಷ್ಟು ಚರ್ಚೆ ಅದು ಇದು ನಡೆಯುತ್ತೆ. ಬಟ್ ಬಣ ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಒಂದು ಗ್ಯಾರಂಟಿ ಪ್ರೋಗ್ರಾಮ್ಗಳಂತಂದ್ರೆ ಕೆಲವು ತಿಂಗಳು ವಿಳಂಬ ಆಗುತ್ತೆ. ಬಟ್ ಆದರೆ ಇಷ್ಟು ತಿಂಗಳು ವಿಳಂಬ ಆಗಿದ್ದು ಅಷ್ಟು ತಿಂಗಳದ್ದು ಸೇರಿಸಿ ಒಟ್ಟಿಗೆ ಹಾಕ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳ್ತಾರೆ. ಸೊ ಯಾವುದೇ ಒಂದು ತಿಂಗಳದು ಕೂಡ ಹಣ ಗೃಹಲಕ್ಷ್ಮಿದು ತಪ್ಪೋದಿಲ್ಲ. ಸಿದ್ದರಾಮಯ್ಯ ಅವರ ಚೆನ್ನಾಗಿದೆ. ಅವರಿಗೆ ಮಂಡಿಗೆ ಏಟಾಗಿದೆ, ಗಾಯ ಬಿದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೇನು ಚಿಕಿತ್ಸೆ ಕೂಡ ಏನೂ ಇಲ್ಲ. ತಾನಾಗೆ ಹೀಲ್ ಆಗುವಂಥದ್ದು, ತಾನಾಗೆ ಗುಣಮುಖ ಆಗುತ್ತೆ. ಆದರೆ ಅದಕ್ಕೆ ರೆಸ್ಟ್ ತಗೋಬೇಕು, ಮಂಡಿಗೆ ಭಾರ ಬೀಳಬಾರ್ದು ಅಂತೇಳಿ ಡಾಕ್ಟರ್ ಸಲಹೆ ಕೊಟ್ಟಿರೋದ್ರಿಂದ ಅವರು ನಡೆಯೋಕ್ಕಾದ್ರೂ ಕೂಡ ನಡೀತಿಲ್ಲ ಅಷ್ಟೇ. ಆದರೂ ಕೂಡ ಬಜೆಟ್ ಮೀಟಿಂಗ್ಗಳಾಗಲಿ ಅಥವಾ ಬೇರೆ ತಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀನಿ ನಾನು, ಅವ್ರ ಮನೇಲೇ ಇರೋದು. ಈಗ ಕೋರ್ಟ್ ಮೇನಲ್ಲಿ ಅಥವಾ ಮೇನಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದೆ. ನಾವು ಸ್ಥಳೀಯ ಚುನಾವಣೆಗೆ ಸಂಪೂರ್ಣವಾಗಿ ನಾವು ತಯಾರಿ ಆಗಿದ್ದೀವಿ. ಯಾಕೆ ಅಂತಂತಂದರೆ ನಾವು ಮಾಡಿರುವಂಥ ಕೆಲಸಗಳು, ನಾವು ಕೊಟ್ಟಿರೋಂಥ ಒಳ್ಳೆ ಆಡಳಿತ, ಅದೇ ನಮಗೆ ಟ್ರಂಪ್ ಕಾರ್ಡು. ಸೊ ಹಾಗಾಗಿ ನಾವು ಈಗಾಗಲೇ ತಯಾರಾಗಿದ್ದೀವಿ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ನಮ್ಮ ಮೈಸೂರು ನಗರದ ಎಲ್ಲ ನಾಗರಿಕರಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿದ್ದವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಅವರೆಲ್ಲ ಅಭಿಪ್ರಾಯಗಳ ಸಂಗ್ರಹ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ನಿರ್ಣಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಬಿಟ್ಟಿದ್ದು ಅವ್ರು ಏನು ಮಾಡ್ತಾರೆ ನೋಡ್ತಾರೆ.